ನಾವು ಸ್ಟೇಷನ್ಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಟ್ರೈನ್ ಬಂದು ನಿಂತಿತ್ತು. ನಮ್ಮ ಹುಡುಗರೆಲ್ಲ ಜೋಶಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ ಹೊರಡೋಕ್ಕೆ. ಯಶವಂತಪುರದಲ್ಲಿ ಕಣ್ಣೂರು ಎಕ್ಸ್ಪ್ರೆಸ್ಗೆ 9:45 ಹತ್ತದು ಟ್ರೈನ್ ಹತ್ಕೊಂಡು ಟಕ್ ಅಂತ ಹೋಗಿ ಸೀಟ್ ಹುಡಿಕೊಂಡು ರಪ್ಪ ಅಂತ ಹಂಗೆ ಮಲ್ಕೊಂಡು ಬೆಳಿಗ್ಗೆ ಎದ್ದು 5 ಗಂಟೆಗೆ ನೋಡ್ತೀವಿ ಅಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದ. ಬೆಳಗಿನ ಜಾವ 5 ಗಂಟೆಗೆ ಕುಕ್ಕೆ ಸುಬ್ರಹ್ಮಣ್ಯ ಇಳ್ಕೊಂಡು ಟ್ರೈನ್ ಇಳಿದ ತಕ್ಷಣ ಬೇಗ ಹೋದರೆ ನಿಮಗೆ ಗೌರ್ಮೆಂಟ್ ಬಸ್ಸಲ್ಲಿ ಒಬ್ಬರಿಗೆ 30 ರೂಪಾಯಿ ತೊಗೊತಾರೆ ಕುಕ್ಕಿಗೆ. ಆಟೋ ಮತ್ತು ಕಾರಲ್ಲಿ ಹೋಗ್ತೀನಿ ಅಂದರೆ ನಿಮಗೆ 60 ರೂಪಾಯಿಂದ 70 ರೂಪಾಯಿವರೆಗೂ ಇಸ್ಕೊತಾನೆ. ನಮ್ಮ ಹುಡುಗರು ಇಳೀರು ಅಂದರೆ ಅಲ್ಲೇ ಕಾರಲ್ಲೇ ಕುತ್ಕೊಂಡು ಏನೋ ವೆಯ್ಟ್ ಮಾಡ್ತಾರೆ ಬೆಟ್ಟದ ಬುಡಕ್ಕೆ ತೊಗೊಂಡೋಗ್ಬಿಡ್ತಾನೆ ಅಂತ. ಇಳೀರು ಇದೆ ಅಂತ ನಡ್ಕೊಂಡು ಹೋಗ್ಬೇಕಂತೆ. ಕಾರ್ ಇಳಿತಿದ್ದಂಗೆ ದೇವ್ರಿಗೊಂದು ಕೈ ಮುಗ್ದು ದೇವರೇ ಬೆಟ್ಟಕ್ಕೆ ಹತ್ತವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಶಿಸ್ತಾಗಿ ಹೋಟ್ಲು ಕಡೆ ಹೊರಟು. ನೀವು ಮೈಸೂರು ಕೆಫೆಗೆ ಹೋಗಿ 2 ಇಡ್ಲಿ 1 ಬಜ್ಜಿ ತಿನ್ಕೊಂಡು ಶಿಸ್ತಾಗಿ ಬೆಟ್ಟದ ಕಡೆ ಹೊರಟು. ಹೋಟ್ಲಿಂದ ಡೈರೆಕ್ಟು ಟ್ರೆಕ್ಕಿಂಗ್ ಪೈಟ್ಗೆ ಹೊರಟು. ಅಲ್ಲಿಂದ 1 ಕಿಲೋಮೀಟ್ರ್ ಇದೆ ಹೋಟೆಲಿಂದ. ಆಲ್ರೆಡಿ ತುಂಬ ಜನ ನಿಂತಿದ್ರು. ನಾವು ನಮ್ಮ ಡಾಕ್ಯುಮೆಂಟ್ ಕೊಟ್ಟು ಎಂಟ್ರಿ ಮಾಡಿಸಿ ಫಾರೆಸ್ಟ್ ಆಫೀಸರ್ ನಮ್ಮ ಬ್ಯಾಗ್ನ ಚೆಕ್ ಮಾಡಿ ಪ್ಲಾಸ್ಟಿಕ್ ಕವರ್ ಮತ್ತು ವಾಟರ್ ಬಾಟ್ಲ ಕೌಂಟ್ ಮಾಡಿಕೊಂಡು ನಮ್ಮ ಹತ್ರ 500 ರೂಪಾಯಿ ಡೆಪಾಸಿಟ್ ಮಾಡಿಸ್ಕೊಂಡ್ರು. ಪ್ಲಾಸ್ಟಿಕ್ ಎಲ್ಲ ವಾಪಸ್ ತೊಗೊಂಬಂದರೆ 500 ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. 6:45ಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ದೋ. ನಮ್ಮ ಹುಡುಗರೆಲ್ಲ ಕಡ್ಡಿ ಗಿಡ್ಡಿ ಎಲ್ಲ ತೊಗೊಂಡ್ರು ಹೆಲ್ಪಿಗೆ ಬೇಕಾಗುತ್ತೆ ಅಂತ. ಎಲ್ಲರೂ ತುಂಬ ಜೋಶಲ್ಲೇ ಸ್ಟಾರ್ಟ್ ಮಾಡಿದ್ರು. ಹಂಗೆ ಇಲ್ಲಿ ಫಾರೆಸ್ಟ್ ಆಫೀಸರ್ ಒಂದು ಮ್ಯಾಪ್ ಹಾಕಿದ್ರು. ನೋಡ್ಕೊಂಡು ಸೀದಾ ಹೊರಟೋ ಕಾಡಿಗೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ನೋಡ್ಬೇಕಿನ್ನ ಏನೇನು ಕತೆ ಆಗುತ್ತೆ ಹೆಂಗೆ ಅಂತ. ಬಾಯ್ಸ್ ಎಲ್ಲ ಮೇಲೆ ಹೋಗ್ಬಿಟ್ಟವ್ರೆ, ಜೋಶದವ್ರೆ ಸ್ಟಾರ್ಟಿಂಗ್ ಅಂದ್ಬಿಟ್ಟು. ಮುಂದಕ್ಕೆ ಹೋಯ್ತಾ ನೋಡ್ಬೇಕು ಹೆಂಗೆ ಅಂತ. ಅಲ್ಲಲ್ಲಿ ಮಳೆಗೆ ಈ ಥರ ಮರಗಳು ಅಡ್ಡ ಬಿದ್ದಿರ್ತವೆ. ಹುಷಾರಾಗಿ ನೋಡಿಕೊಂಡು ಹುಷಾರಾಗಿ ದಾಟು ಹೋಗಿ, ಇಲ್ಲ ಸ್ಲಿಪ್ಪಾಗಿ ಬೀಳ್ತಾರೆ ಕೆಳಗಡೆ. ಅಲ್ಲಲ್ಲಿ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ನೋಡ್ಕೊಂಡು ಹೋಗಿ. ನಿನ್ಕೋಗುರು ನಾನು ಬರ್ತೀನಿ. ಸ್ಟಾರ್ಟಿಂಗ್ ರೋಡ್ ಸ್ವಲ್ಪ ಸುಮಾರಾಗಿ ಐತೆ, ಹೋಯ್ತಾ ಹೆಂಗೈತೆ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಜೋಶಲ್ಲಿ ಹೋಗ್ಬಿಡಿ, ಸ್ವಲ್ಪ ಪವರ್ ಇಟ್ಕೊಳ್ಳಿ ಒಳಗಡೆ ಲಾಸ್ಟ್ವರೆಗೂ. ಸಣ್ಣ ಪುಟ್ಟ ಗುಂಡಿಗಳು ಬೇರ್ಗಳೇನು ಗುರು ಹಿಂಗೆ ನೋಡೋ. ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ಬಿಸಾಕ್ಬಿಟ್ಟವ್ರೆ ಮಂಗನ ಮಕ್ಕಳು. ಇವ್ರಿಗೆಲ್ಲ ಏನು ತೊಗೊಂಡು ಹೇಳು. ತಿಂದವ್ರೆ, ತಿಂದಿದ್ದ ತಕ್ಕನಾಗೆ ಬ್ಯಾಗಳಿಗೆ ಮಡಿಕೊಂಡು ಹೋಗಿಲ್ಲ, ಬಿಸಾಕ್ಬಿಟ್ಟು ಹೋಗ್ತಾರೆ. ನಾವೇ ಮಡಿಕೊಳ್ಳೋಣ, ಅಲ್ಲಿ ತೋರಿಸೋಣ, ದುಡ್ಡು ಇಸ್ಕೊಳ್ಳೋಣ ಎಕ್ಸ್ಟ್ರಾ. ಏನಾದರೂ ಹೇಳಂಗಿದ್ರೆ ಕೊಡಚಾದಾಗ ಲಾಸ್ಟ್ ಅಂತ ಅಂದ್ಕೊಂಡೆ. ಕುಮಾರ್ ಬರೋತ್ತಕ್ಕೆ ಬಂದಿದ್ದೀನಿ. ಇದು ಲಾಸ್ಟ್ ಅಂತೀಯಾ? ಇದು ಲಾಸ್ಟು ಏನೋ ಗೊತ್ತಿಲ್ಲ. ಹಾಲ್ಟ್ ಇಲ್ಲ ಇಲ್ಲಿ. ಏನೋ ಎಲ್ಲ ಬಿಚ್ತಾ ಇದ್ದೀರಾ? ಚಳಿ ಅಂತ ಹುಡುಗರೆಲ್ಲ ಪಾಪ ಜರ್ಸಿ ಹಾಕೊಂಬಂದ್ರು, ಫುಲ್ ಬೇವ್ತೋಯ್ತವ್ರೆ. ಲಗೇಜ್ ತೊಗೊಂಬರ್ಬೇಕಾದ್ರೆ ಕಮ್ಮಿ ತೊಗೊಂಬನ್ನಿ, ವೆದರ್ ನೋಡ್ಕೊಂಡು ತೊಗೊಂಬನ್ನಿ. ಜರ್ಸಿ ರೈನ್ ಕೋಟ್ ಎಲ್ಲ ಸುಮ್ಮನೆ ತೊಗೊಂಬರ್ಬೇಡಿ, ವೆಯ್ಟ್ ಜಾಸ್ತಿ. ಯಾಕೋ ಇಷ್ಟು ಬೇಗ ಹುಷ್ಟ ಆಗ್ಬಿಟ್ಟಿದೆ ನಾ ಪ್ರಮಾದ? ಫುಲ್ ಜಾಲಿ. ಬೆಟ್ಟದ ಮೇಲೆ ಹೋದ್ಮೇಲೆ ಎಲ್ಲ ಖಾಲಿ 1 ಅವರ್ ಕುತ್ಕೊಂಡ್ರೆ ಇಲ್ಲೇ ಇರಬೇಕಾಗ್ತದೆ. ಪೀಕ್ ಹೋಗೋಕ್ಕಾಗಲ್ಲ. ಆಮೇಲೆ 12 ಗಂಟೆಗೆಲ್ಲ ಹೋಗೋಕ್ಕಾಗತ್ತಲ್ಲೋ. ಸುಮ್ಮನೆ ಅವ್ರು ಜೋಶಲ್ಲಿ ಹೋಗ್ಬಿಡ್ಲಿ ಹುಡುಗರು ಬೇಗ ಅಂತ ಹೇಳಿರ್ತಾರೆ. ಬೆಂಗಳೂರಲ್ಲಿ ಪಿಜ್ಜಾ ಬರ್ಗರ್ ತಿನ್ಕೊಂಡಿರೋರೆಲ್ಲ ಎಲ್ಲೋ ಹೋಗೋಕ್ಕಾಗುತ್ತೆ ಅಷ್ಟು ಬೇಗ. ಸ್ಟಾರ್ಟಿಂಗ್ ಪಾಯಿಂಟಿಂದ 1 ಕಿಲೋಮೀಟ್ರ್ ಬಂದು ನಮ್ಮ ಹುಡುಗರು ಅಂತೂ ತುಂಬ ಜೋಶಲ್ಲೇ ಇದ್ದಾರಪ್ಪ. ಇನ್ನು ನೋಡೋಣ ಮುಂದಕ್ಕೆ ಹಿಂಗೆ ಹೋಗ್ತಾರೆ ಏನು ಕತೆ ಅಂತ. ಭಟ್ರ ಮನೆಯಲ್ಲಿಂದ ಎಷ್ಟು ಕಿಲೋಮೀಟ್ರು? 7 6 ಕಿಲೋಮೀಟ್ರು. 1 ಕಿಲೋಮೀಟ್ರ್ ಬಂದಿದ್ದೀವಿ ಈಗ. 1 ಕಿಲೋಮೀಟ್ರು, ಇನ್ನೂ ಒಂದು 5 ಕಿಲೋಮೀಟ್ರ್ ಹೋಗ್ಬೇಕು. ಏನೋ ಪ್ರಮಾದ ಇಷ್ಟೊಂದು ಊಷ್ಟ ಆಗ್ಬಿಟ್ಟಿದೆಯಾ? ಅದಕ್ಕೆ ಹೇಳೋದು ಎಗ್ ರೈಸ್ ಕಬಾಬ್ ಹೊಸಿ ತಿನ್ನು ಅಂತ. ವೆದರ್ ಕರೆಕ್ಟಾಗಿದೆ ನಮಗೆ, ಬಿಸಿಲು ಇಲ್ಲ. ಚಳಿ ಬೇಕಿತ್ತಾ? ಚಳಿ ಆದರೆ ಮತ್ತೆ ಯಾವ ಒಂದು ಜರ್ಕಿ ಗಿರ್ಕಿಯಲ್ಲಿ ಹಾಕ್ಕೊಂಡು ಒಂಚೂರು ಫಾಗ್ ಇದೀರಿಂದ ಮಸ್ತಾಗಿರೋದು. ಫಾಗಿಲ್ಲ, ಮೇಲೆ ನೋಡ್ಬೇಕು ಪೀಕಲ್ಲಿ ಏನಾರು ಇರುತ್ತಾ ಅಂತ. ನಾವು ಅಷ್ಟಲ್ಲಿ ಬಿಸಿಲು ಬಂದ್ಬಿಡುತ್ತೆ ಅನ್ಕೊತೀನಲ್ಲ, ಅಷ್ಟಲ್ಲಿ ಅದು ಹೋಗ್ಬಿಡುತ್ತೆ. ಅಲ್ಲ ನಮ್ಮ ಪ್ರಮೋದ ಸಂಸಾರ ಮಾಡೋಕ್ಕೆ ತಂದವನೇ ಲಗೇಜ್ನ. ಅದೇನಾ ಪ್ರಮೋದ? 3 ದಿನಕ್ಕೆ ಆಗಷ್ಟು ತಂದವನೇ. ಅದಕ್ಕೆ ಅಣ್ಣ ಸುಸ್ತಾಯ್ತು, ಅವ್ನು ಹತ್ತಕ್ಕಾಯ್ತಾ ಇಲ್ಲ. ಬರಬೇಕಾದ್ರೆ ಲಗೇಜ್ಗಳು ಕಮ್ಮಿ ತರಬೇಕು ಅದಕ್ಕೆ. ಇಲ್ಲ ಅಂದರೆ ಹಿಂಗೆ ಊಷ್ಟ ಆಯ್ತೀವಿ. ಏನೋ ಮಿಲ್ಟ್ರಿ ಬೇಸ್ ಕ್ಯಾಂಪ್ಗೆ ಹೋದಂಗೆ ಹೋಯ್ತವನೇ 3 ದಿನಕ್ಕೆ ಊಟ ತಗೊಂಡು. ಏನಂತೆ ಪ್ರಮೋದ? ಅದಕ್ಕೆ 2 ಬಿರಿಯಾನಿ ಕಮ್ಮಿ ತಿನ್ನು ವಾರದಲ್ಲಿ ಅಂತ ಹೇಳೋದು. ನೋ ಡ್ರಿಂಕ್ಸ್ ಆಮೇಲೆ ಅದಕ್ಕೆ ಹೊಸಿ ಕುಡಿ, ಹೊಸಿ ಸೇದು, ಹೊಸಿ ತಿನ್ನು ಅನ್ನೋದು. ಎಲ್ಲ ಕಮ್ಮಿ ಮಾಡಿದ್ರೆ ಹಿಂಗೆಲ್ಲ ಬೆಟ್ಟಗಳೆಲ್ಲ ಹತ್ಕೊಂಡು ಹೋಗ್ಬೋದು ಅವಾಗ 3 ತಿಂಗ್ಳಿಗೆ ಒಂದ್ಸಲ. ಏನಂತೀಯ ಕರ್ತಿ? ಇಲ್ಲಿ ಎಲ್ಲ ಎಳಿತಾ ಇದೆ. ಏನು ಇಳಿತೈತೆ? ಜ್ಯೂಸ್ ಇಳಿತಾಯ್ತಾ? ಜ್ಯೂಸು ಪಪ್ಸು ಹಾಂ ಎಲ್ಲ ಇವಾಗ ಕರಗ್ತೈತೆ ಒಳಗಡೆ ಇರೋದು. ಶುಗರ್ ಫ್ಯಾಕ್ಟ್ರಿ ಎಲ್ಲ 6 ವರ್ಷದ ಪಿ ಜಿ ಊಟ ಇಳಿತಾ ಇದೆ ಎಲ್ಲ. 6 ವರ್ಷದ ಪಿ ಜಿ ಊಟನಾ? 2 ದಿನದ ಇಳ್ದಿಲ್ಲ ಇನ್ನು. 6 ವರ್ಷದ ಕರಗಿಸ್ಬೇಕು ಅಂದರೆ ಎಷ್ಟು ಬೆಟ್ಟ ಹತ್ಬೇಕು ಕರ್ತಿ?
ಬಾರಲು ಬಾಡಿನ ಸ್ವಲ್ಪ ದಣಿಸ್ಬೇಕು. ಸುಮ್ಮನೆ ಬೆಳೆದಂಗೆ ಬೆಳೀಲಿ ಬಾಡಿ ಅಂದ್ಕೊಂಡು ಹೊಂಟೋದ್ರೆ ಈ ಥರ ಎಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವಾಗ ಫಿಟ್ಟಾಗಿ ಇಟ್ಕೊಬೇಕು ಬಾಡಿನ ಅನ್ನೋದು. ಬಾಡಿ ಅಡ್ಜಸ್ಟ್ ಆಗ್ಬಿಡುತ್ತೆ ರೆಸ್ಟಿಗೆ. ಅದನ್ನೇ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿಲ್ಲ. ಏನು ಕುತ್ಕೊಂಡಿದ್ದೀರಾ? ಸುಧಾರಿಸ್ಕೊತಾ ಇದ್ದೀರಾ? ಬನ್ನಿ ಎದ್ದು ಬನ್ನಿ. ಹಾಂ ಸುಧಾರಿಸ್ಕೊಳ್ತಾ ಇದ್ದೀವಿ. ಬರೋಣ. ನೀನು ನಿನ್ಕೊಂಬೇಡ. ನಿನ್ಕೊಂಡ್ರೆ ಮತ್ತೆ ಅಲ್ಲೇ ನಿನ್ಕೋತಾ ಇರ್ತೀಯ. ಹೋಗ್ತಾ ಇರಬೇಕು ನಿಧಾನಕ್ಕೆ. ಲೀಚ್ ಇರಬೇಕಾಗಿತ್ತು ಅಂದ್ರೆ ಮುಚ್ಕೊಂಡು ಹೋಗ್ತೀವಿ. ಲೀಚ್ ಇದ್ದಿದ್ರೆ ಹಿಂಗೆಲ್ಲ ಕುತ್ಕೊಳ್ಳೋದು ಇಲ್ಲಿ ಓಡ್ತಾ ಇರೋದು ಎದ್ದು ದಡ 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 ಅಂತ ಬೇಡ ಗುರು ಅಂತ. ಹೌದು, ಮಳೆ ಇದ್ದರೆ ಆ ವೆದರ್ಗೆ ಬಂದ್ಬಿಡುತ್ತೆ. ನಿನ್ಕೊಳ್ಳೋಕ್ಕೂ ಆಗಲ್ಲ ಹಿಂಗೆ. ಮೇಬಿ ಕೊಡ್ಚಾದ್ರಿಲಿ ಅಲ್ಲೂ ಅಷ್ಟೇ ಎಲ್ಲ ಕಚ್ಕೊಂಬಿಟ್ಟಿದ್ದು. ಇಲ್ಲ ಕೊಡ್ಚಾದ್ರಿ ಕಷ್ಟ ಇಲ್ಲ. ಓ ಹಂಗ ಅದು ಬೈ ರೋಡ್ ಇದೆ, ಅದು ಪೀಕ್ವರೆಗೂ ಅಲ್ಲಿ ಸ್ವಲ್ಪ ಮಾತ್ರ ಹೋಗ್ಬೇಕು. ಅದು ಬಿಟ್ಟರೆ ಫಾಲ್ಸ್ ಬರ್ಬೇಕಾದ್ರೆ ಸ್ವಲ್ಪ ಟಫ್ ಇದೆ. ಅದಕ್ಕೆ ಹೋಲ್ಸ್ಕೊಂಡ್ರೆ ಇದು ಸ್ವಲ್ಪ ಟಫ್ ಇದೆ ಕೊಡ್ಚಾದ್ರಿಗೆ ಹೋಲ್ಸ್ಕೊಂಡ್ರೆ. ಒಂದು ಟೀಮ್ ಕುತ್ಕೊಂಡು ಸುಸ್ತಾಗ್ಬಿಟ್ಟವ್ರೆ, ಕತೆಗಳು ಹೇಳ್ತಾವ್ರೆ ನೋಡಿ. ನಮ್ಮ ಹುಡುಗ ಬರಬೇಕಾದ್ರೆ ಚಡ್ಡಿ ಮರ್ತು ಬಂದವನೆ, ಜೀನ್ಸ್ ಪ್ಯಾಂಟಲ್ಲಿ ಹತ್ತವನೆ. ಅದಕ್ಕೆ ಬರಬೇಕಾದ್ರೆ ಲಗೇಜಲ್ಲಿ ಒಂದು ಸಲ ಇಲ್ಲಾಂದರೆ 2 ಸಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಬಟ್ಟೆಗಳು, ಸ್ಮೂತ್ ಚಡ್ಡಿಗಳು, ಶರ್ಟ್ಗಳು ಇದಾವೆ, ಟಿ ಶರ್ಟು ಅಂತ ನೋಡ್ಕೊಂಡು ಬನ್ನಿ. ಜೀನ್ಸ್ ಎಲ್ಲ ಹಾಕೊಂಬಂದ್ರೆ ನಮ್ಮ ಹುಡುಗನ ಹೇಳ್ತಾವಲ್ಲ ಹಂಗೆ ನಡಬೇಕಾಗುತ್ತೆ. ಏನಂತೆ ಕರ್ತಿ? ಹೆಂಗಿದೆ ರಿಸ್ಕು ಜೀನ್ಸ್ ಪ್ಯಾಂಟಲ್ಲಿ? ಜೀನ್ಸ್ ಪ್ಯಾಂಟಲ್ಲಿ ಟ್ರೆಕ್ ಮಾಡ್ತಾ ಇದೆಯಾ? ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ, ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾರೆ ಹೇಳ್ತೀನಿ. ಒಳ್ಳೆ ಗಾಳಿ, ಒಳ್ಳೆ ನೇಚರು, ಶಿಸ್ತಾಗಿ ಹೋಗ್ಬೋದು. ಪ್ಯಾಂಟ್ ಬಿಚ್ಚಿ ಹಾಕೋಗುರು ಚಡ್ಡಿ. ಏನಾಗ್ತೈತೆ? ಎಡಿಟ್ ಮಾಡ್ರಾಯ್ತು ಹುಡುಗರು. ನಮ್ಮ ಟೀಮಲ್ಲಿ 1 ವಿಕೆಟ್ ಯಾಕೋ ಡೌನ್ ಆಗೋ ಥರ ಕಾಣಿಸ್ತಿದೆ. ಅದು ಬ್ಲ್ಯಾಕ್ ಟೀ ಶರ್ಟ್ ಹಾಕೊಂಡು ಕೂತಿದ್ದಾನಲ್ಲ ಅವನೇ ತುಂಬ್ತಾನೆ ಜೀನ್ಸ್ ಪ್ಯಾಂಟು. ಅದಕ್ಕೆ ಹೇಳೋದು ಬರ್ಬೇಕಾದ್ರೆ ಕರೆಕ್ಟಾಗಿ ಬ್ಯಾಗ್ಗಳನ್ನ ಚೆಕ್ ಮಾಡಿಕೊಂಡು 1 ಅಲ್ಲ 2 ಸಲ ನೋಡ್ಕೊಂಬರ್ಬೇಕು ಅನ್ನೋದು. ಬೆಟ್ಟಕ್ಕೆ ಜೀನ್ಸ್ ಪ್ಯಾಂಟ್ ತಗೊಂಬಂದವನೇ ಹುಡುಗಿರ್ ತೋರ್ಸೋಕ್ಕೆ, ಎಷ್ಟು ಸ್ಲಿಮ್ ಆಗಿದ್ದೀನಿ ನೋಡು ಅಂತ. ಏನೋ ಕೋಲ್ ತೊಗೊಂಡೆಲ್ಲ ನೋಡ್ಕೊಂಬತ್ತಾ ಇದ್ದೀರಾ? ವಯಸ್ಸಾಯ್ತೇನೋ? ಹಾಂ ವಯಸ್ಸಾಗಿಲ್ಲ ಮತ್ತೆ ಬಟ್ ಎನರ್ಜಿ ಇಲ್ಲ. ಎಲ್ಲೋಯ್ತು ಎನರ್ಜಿ? 2 ಇಡ್ಲಿ 1 ವಡೆ ತಿಂದಲ್ಲಪ್ಪ. 1 ಕಿಲೋಮೀಟ್ರಿಗೆ 2 ಇಡ್ಲಿ 1 ವಡೆ ಸಾಕಾ? ಭಟ್ರ ಮನೆ ಇನ್ನೂ ದೂರ ಅದೇ ಬಾ. ಭಟ್ರು ಅಡುಗೆ ಮಾಡೋಕ್ಕೆ ಹೇಳಿದ್ದೀವಿ. ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ಬಿಸಿ ಮುದ್ದೆ. ಹೆಂಗಿದೆ ಜೋಶ್ ಹೇಳಪ್ಪ ಬರೋರಿಗೆ ಬೆಂಗಳೂರಿಂದ ಮತ್ತೆ ಟ್ರೆಕ್ಕಿಂಗ್ ಮಾಡೋರಿಗೆ. ಓಯೋ ರೂಮ್ ಎಲ್ಲ ಸಿಗಲ್ಲ ಇಲ್ಲಿ, ಮಲ್ಕೊಳ್ಳೋಕ್ಕೆ ರೆಸ್ಟ್ ತಗೊಳ್ಳೋಕ್ಕೆ. ತಡೆಯೋ ಒಂದು ಅರ್ಧ ಗಂಟೆ ಬಿಡ್ಕೊಂಡು ಹೋಗೋಣ ಫ್ಯಾನ್ ಹಾಕ್ಕೊಂಡು ಅನ್ನೋಕ್ಕೆ. ನೋಡಲ್ಲಿ ಹಿಂದೆ ಬರೋರು ಹೆಂಗೆ ಬರ್ತಾವ್ರೆ, ಗೂಳಿ ಬಂದಂಗೆ ಬರ್ತಾವ್ರೆ. ಅಲ್ಲಲ್ಲಿ ಈ ಥರ ವಯಸ್ಸಾಗಿರೋ ದೈತ್ಯಾಕಾರದ ಮರಗಳು ಸಿಗ್ತವೆ, ನೋಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ, ಸೂಪರಾಗಿರ್ತವೆ, ಒಳ್ಳೆ ಹೈಟ್ ಇರುತ್ತೆ. ಬೆಂಗಳೂರಲ್ಲಿ ಏನು ವೆದರು, ಅಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿನ ವೆದರ್ ತೊಗೊಂಡ್ಕೊಂಡು ನಾವಿಲ್ಲಿ ರೈನ್ ಕೋಟು, ಚಳಿ ಆಯ್ತದೆ ಅಂದ್ಬಿಟ್ಟು ಫುಲ್ ಜರ್ಸಿ ಎಲ್ಲ ತಂದು ಇಲ್ಲಿ ನೋಡ್ರೆ ಕಿತ್ಕೊಂಡು ಇಳಿತಾ ಇದ್ದೆ ಜ್ಯೂಸು. ಏನು ಮರಗಳು ಸೈಜ್ ಹಿಂಗವೆ. 2 ನಿಮಿಷ ವಾಕಂತೆ ಫಾಲ್ಸ್ ಕೊಟ್ಬಿಡೋಣ. ಗೊತ್ತಿಲ್ಲ ಬ್ರೋ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತ ಲೆಕ್ಕ ಹಾಕಿಲ್ಲ. ಸ್ಟೆಪ್ಸ್ ಆದರೆ ಹೇಳ್ತೀನಿ, 5704 ಸ್ಟೆಪ್ಸು ಹತ್ತಿದ್ದೀವಿ. 1-2 ಕಿಲೋಮೀಟ್ರ್ ಹೋದ ತಕ್ಷಣ ಒಂದು ಜರಿ ಫಾಲ್ಸ್ ಸಿಗುತ್ತೆ. ಅಲ್ಲಿ ನೀರು ತುಂಬಿಸ್ಕೊಂಡ್ರು, ನೀರು ಕುಡ್ಕೊಂಡು ಆರಾಮ ಒಂದು ಫೋಟೋ ಶೂಟ್ ಮಾಡಿಕೊಂಡು ಹೊರಟು. ಆ ಕಡೆ ಬರ್ಬೇಕಾದ್ರೆ ಜೋಶ್ ಇರೋಳಪ್ಪ ನಿನಗೆ. ಸದ್ಯ ಕೆಳಕ್ಕೆ ಹೋದ್ರೆ ಸಾಕಲ್ಲಪ್ಪ ಅಂತ ಅಂದ್ಕೊಂಡಿರ್ತೀರ. ನಾವು ಹೋಗ್ಬೇಕಾದ್ರೆ ಏನು ಎಂಜಾಯ್ ಮಾಡ್ತೀವಿ ಅದೇ ಎಂಜಾಯ್ ಅಷ್ಟೇ. ಬರ್ಬೇಕಾದ್ರೆ ಮಾಡೋಣ ನೋಡೋಣ ಅಂದ್ರೆ ಆಗಲ್ಲ. ಅದಕ್ಕೆ ಬರ್ಬೇಕಾದ್ರೆ ಫಾಲ್ಸ್ಗೆ ಹೋಗ್ಬಿಡಿ, ಬರ್ಬೇಕಾದ್ರೆ ಫುಲ್ ಎಂಜಾಯ್ ಮಾಡ್ಕೊಂಬಿಡಿ. ಆಮೇಲೆ ಮಾಡ್ತೀನಿ ನೋಡ್ತೀನಿ ಅಂತ ಹೋದರೆ ಅವೆಲ್ಲ ಆಗದೆ ಹೋಗಿರೋ ಕೆಲಸಗಳು. ಯಾರೋ ಟೀಮ್ ಆಯ್ತು ಇಲ್ಲಿ, ಇವರೇ ಅನ್ಸುತ್ತೆ. ಅಲ್ಲೆಲ್ಲ ರೈಲ್ವೆ ಸ್ಟೇಷನ್ ಸಿಕ್ಕಿದ್ದು. ತಿಂಡಿ ಮಾಡೋರು ಇಲ್ಲೇ ಮಾಡ್ಬೋದಿತ್ತು ಆರಾಮಾಗಿ, ಅಲ್ಲಿ ಉಚ್ಕೊಂಡವರು ಇಲ್ಲೇ ಉಚ್ಕೊಬೋದಿತ್ತು, ಸ್ನಾನ ಮಾಡೋರು ಇಲ್ಲೇ ಸ್ನಾನ ಮಾಡ್ಬೋದಿತ್ತು ಆರಾಮಾಗಿ. ಸಣ್ಣದಾಗ ಒಂದು ಜರಿ ಇದೆ, ಬಂದು ಹೋಗೋರು ಗ್ಯಾಪಲ್ಲಿ ಬಂದು ಹೋಗ್ಬೋದು. ಏನಂತ ನೋಡೋ ಅಂಥದ್ದೇನಿಲ್ಲ. ಒಂದು ಎಲೆನೂ ಆಡ್ತಾ ಇಲ್ಲ ಇಂಥ ದೊಡ್ಡ ಫಾರೆಸ್ಟ್ ಬಂದ್ರೂ. ಶೇಕೆ ಮಾತ್ರ ಸರಿಯಾಗಿ ಆಗ್ತಾಯಿತ್ತೆ. ರೋಡ್ ಸುಮಾರಾಗಿ ಐತೆ, ಚೆನ್ನಾಗೆ ಬಾಡಿ ಇಟ್ಕೊಂಡಿರೋರ್ಗೇನು ಅಂತ
ರಿಸ್ಕ್ ಅನ್ಸಲ್ಲ ರೋಡು. ಬೆಂಗಳೂರಲ್ಲಿ ಪಿಜ್ಜಾ ಬರ್ಗರ್ ತಿನ್ಕೊಂಡು ಆರಾಮಾಗಿ ಸಿಸ್ಟಮ್ ವರ್ಕ್ ಮಾಡಿಕೊಂಡು ಒಂದೇ ಸಲ ಬೆಟ್ಟ ಹತ್ತೀನಿ ಅಂದರೆ ನಮ್ಮ ಹುಡ್ಗೈಲಿ ಬತ್ತಾನಲ್ಲ ಅವನ ಥರ ಅವ್ನು ಸುಸ್ತು ಪಡ್ತಾನೆ. ನಾಳೆ ನನಗೆ ಎತ್ತಕ್ಕಾಯ್ತಲ್ಲ, ಕಾಲು ನೋವು ಕೈ ನೋವು ಅಂತವನೆ. ಅದಕ್ಕೆ ಸ್ವಲ್ಪ ಬಾಡಿಗೆ ವರ್ಕೌಟ್ ಕೊಡ್ಬೇಕು ಅವಾಗವಾಗ ಅನ್ನೋದು. ಎಷ್ಟು ವರ್ಷ ಆಗೋಯ್ತಾ ಮರ ಬಿದ್ದು, ಏನು ಗಟ್ಟಿ ಐತಿ ಇನ್ನು. ಎಷ್ಟು ಜನ ತುಳಿದೋಗವ್ರೆ ಈ ಮರನ, ಆದರೂ ಬದರಾಗದೆ. 2 ಹಾಫ್ ಲೀಟ್ರು ವಾಟ್ರ್ ಬಾಟ್ಲು ತೊಗೊಳ್ಳಿ. ಒಂದು ಕೆಳಗಡೆ ತುಂಬಿಸ್ಕೊಳ್ಳಿ, ಇನ್ನೊಂದು ಖಾಲಿ ಬಾಟ್ಲು ಮಡಿಕೊಳ್ಳಿ. ಜರಿ ವಾಟರ್ ಫಾಲ್ಸ್ ಅಷ್ಟ ಬರೋಷ್ಟರಲ್ಲಿ ನಿಮ್ಮ ಹತ್ರ ಹಾಫ್ ಬಾಟ್ಲೂ ಖಾಲಿಯಾಗಿರುತ್ತೆ. ಅಲ್ಲಿ 2 ಬಾಟ್ಲನ್ನು ತುಂಬಿಸ್ಕೊಂಡು ಮತ್ತೆ ಭಟ್ರ ಮನೆಗೆ ಹೋಗೋಷ್ಟರಲ್ಲಿ ಆ 2 ಬಾಟ್ಲು ಖಾಲಿಯಾಗಿರುತ್ತೆ. ಅಲ್ಲಿ ಮತ್ತೆ ಭಟ್ರ ಮನೇಲಿ ನೀರು ಇಟ್ಕೊಂಡು ಹೋಗಿ. ಮುಂದಾಳತ್ವ ತಗೊಂಡ್ರೆ ಹಿಂದಾಳತ್ವ ತಗೊಂಡಿದ್ಯಲ್ಲ, ಹಿಂದಾಳತ್ವನ ಬರ್ಲೆ ಮುಂದೆ ಬರ್ಲೆ ಮಗನ ಲೈಟಿಂಗ್ ಹಾಕೊಂಡು ಮನೆ ಮಾರಾಕ್ತಾನೆ ಮಗ, ಬಳಿ ಮಗ ಆದ್ರೆ ಬನ್ರಿ ಕಾರ್ತಿಕ್. 7 ಜನ, 7 ಬೀಳು ಬ್ರೋ, 7 ಎಲ್ಲ ಟ್ರೈನು ಸ್ಲೀಪರ್. ಹತ್ತಕ್ಕಾಗದೆ ಇರೋ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಬಂದ್ರೆ ಹಿಂಗೆ ಆಗೋದು. 2 ಬ್ಯಾಗು, ಇನ್ನೆಲ್ಲೊಂದು ಕೈಲೊಂದು, ಹಿಂಗೆ ಅನ್ಭವಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಬರ್ಬೇಕಾದ್ರೆ ಫಿಟ್ನೆಸ್ ಇರೋರನ್ನ ನೋಡಿ ಪಾರ್ಟ್ನರ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಇಲ್ಲ ಅಂದರೆ ಅವ್ರದ್ದು ನಾವೇ ಬರಬೇಕು, ನಮ್ಮದು ನಾವೇ ಬರಬೇಕು ಲಗೇಜ್ನ. ಗಿರಿಗದ್ದೆ ಹಿಂಗೆ ಹೋಗೋಕ್ಕೆ ರೂಟ್ ಮ್ಯಾಪ್ ಹಾಕವ್ರೆ, ಹಿಂಗೆ ಹೋಗೋಣ. ಅಲ್ಲಲ್ಲಿ ಈ ಥರ ಆರಾಮ್ ಮಾರ್ಕ್ಗಳು ಹಾಕಿ ಡೈರೆಕ್ಷನ್ ಕೊಟ್ಟಿರ್ತಾರೆ, ನೋಡ್ಕೊಂಡು ಬನ್ನಿ. ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬರ್ಬೇಕಾದ್ರೆ ಕುಮಾರ ಪರ್ವತಗೆ ಆದಷ್ಟು ಲಗೇಜ್ ಕಮ್ಮಿ ತಾನೆ. ಏನು 1.5 ಲೀಟ್ರ್ ನೀರು ಸಾಕು ಅನ್ಸುತ್ತೆ. ಯಾಕೆಂದರೆ ಮಧ್ಯದಲ್ಲಿ ಫಾಲ್ ಸಿಗುತ್ತೆ ಒಂದು, ಕೆಳಗಡೆಯಿಂದ 1 ಲೀಟ್ರ್ ತಾನೇ ಸಾಕು. 1.5 ಜಾಸ್ತಿನೇ. ಒಂದು ಅರ್ಧ ಕೆ ಜಿ ಆ್ಯಪಲ್, ಒಂದು ಅರ್ಧ ಕೆ ಜಿ ಕಿತ್ಲೆ ಅಂತಂದರೆ ಸಾಕು, ತಿನ್ಕೊಂಡು ಹೆಂಗೆ ಹೋಗ್ಬೋದು. ಬೆಳಿಗ್ಗೆ ತಿಂಡಿಗೆ ಏನಾದ್ರು ಅಲ್ಲೇ ಕೆಳಗಡೆ ಮಾಡ್ಕೊಂಬಿಡಿ. ಮೇಲೆ ಬಂದು ಮಾಡ್ತೀನಿ ಅಂದರೆ ಕಷ್ಟ. ಜಾಸ್ತಿ ತಿಂದರೂ ಹತ್ತಕ್ಕಾಗಲ್ಲ, ಕಮ್ಮಿ ತಿಂದರೂ ಹತ್ತಕ್ಕಾಗಲ್ಲ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಪುಷ್ಪಗಿರಿ ವನ್ಯಧಾಮ ರೆಸ್ಟ್ ಮಾಡೋಕೆ ಕೂತ್ಕೊಂಡಿದ್ದೀವಿ. ಅಲ್ಲಿ ಕಾಣ್ತಿದೆಯಲ್ಲ ಬೆಟ್ಟ, ಆ ತುದಿ ಬೆಟ್ಟ ಹತ್ತಿ ಮತ್ತೆ ಇನ್ನೂ 2 ಬೆಟ್ಟ ಮುಂದಕ್ಕೆ ಹೋಗಬೇಕು. ಆ ತುದಿಯಿಂದ ಈಚೆ ದಾಟಬೇಕಾ? ಬಿಡು 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 ಇವ್ರನ್ನೆಲ್ಲ ಕರ್ಕೊಂಡು ನಾವು ಹೋಗೋಷ್ಟಲ್ಲಿ ಅಲ್ಲ, ಇದಕ್ಕೆ ಟುಸ್ ಅಂತವ್ರೆ. ಇನ್ನು ಆ ಬೆಟ್ಟ ಹತ್ತು ವರ್ಷಲ್ಲಿ ಅಷ್ಟೇ ಇವ್ರ ಕತೆ. ಅದ್ಭುತ ಅಮೋಘ. ಹಂಗಾದ್ರೆ ಇನ್ನೂ ಮಸ್ತಾಗಿದೆ. ಇದೇ ಭಟ್ರ ಮನೆ ಗುರು. ಭಟ್ರ ಮನೆ ರೀಚ್ ಆದೋ. ಭಟ್ರ ಮನೆಯಲ್ಲಿ ಮುಂಚೆ ಎಲ್ಲ ಕ್ಯಾಂಪಿಂಗ್ ಮಾಡ್ತಿದ್ರು ನೈಟ್ ಸ್ಟೇ ಆಗೋದಕ್ಕೆ. ಇವಾಗೆಲ್ಲ ನೈಟ್ ಸ್ಟೇ ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ಯಾರು ಸ್ಟೇ ಮಾಡೋದಕ್ಕಾಗಲ್ಲ. ಹಾಗಾಗಿ 1 ಡೇ ಟ್ರೆಕ್ಕಿಂಗ್ ಮಾತ್ರ ಇರೋದು. ಮುಂಚೆ ಎಲ್ಲ 2 ಡೇಸ್ ಮಾಡ್ತಿದ್ರು, ಕ್ಯಾಂಪಿಂಗ್ ಎಲ್ಲ ಮಾಡ್ಕೊತಿದ್ರಲ್ಲ, ಹಾಗಾಗಿ 2 ಡೇಸ್ ಆಗೋದು. ಇವಾಗ ಕ್ಯಾಂಪಿಂಗ್ ಕ್ಯಾನ್ಸಲ್ ಆಗಿದೆ, ಹಾಗಾಗಿ 1 ಡೇ ಟ್ರೆಕ್ಕಿಂಗ್ ಮಾತ್ರ ಇರೋದು. ನೀವೇನಾದರೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಕುಮಾರ ಪರ್ವತದಲ್ಲಿ 3 ಥರ ಆಪ್ಷನ್ ಇದೆ. 1 ಕುಕ್ಕೆ ಟು ಕುಕ್ಕೆ ಟ್ರೆಕ್ಕಿಂಗ್ ಮಾಡ್ಬೋದು. 2 ಸೋಮಾರ್ಪೇಟೆಯಿಂದ ಕುಕ್ಕೆಗೆ ಮಾಡ್ಬೋದು. 3ನೇದು ಸೋಮಾರ್ಪೇಟೆಯಿಂದ ಸೋಮಾರ್ಪೇಟೆನೇ ಇಳಿದು ವಾಪಸ್ ಹೋಗ್ಬೋದು. ಇವು 3ರಲ್ಲಿ ಟಫು ಕುಕ್ಕೆ ಟು ಕುಕ್ಕೆ ಟಫು. ಸೋಮಾರ್ಪೇಟೆಯಿಂದ ಸೋಮಾರ್ಪೇಟೆ ಈಸಿ ಇದೆ ನಿಮಗೆ. ಸೋಮಾರ್ಪೇಟೆ ಟು ಕುಕ್ಕೆ ಸ್ವಲ್ಪ ಟಫ್ ಇದೆ, ಚೆನ್ನಾಗಿದೆ. ನೀವು ಟ್ರೆಕ್ ಮಾಡಲೇಬೇಕು ಅಂದರೆ ಮಾಡಿ, ಚೆನ್ನಾಗಿದೆ ರೂಟ್ ಅದು. ಇಲ್ಲಿ ಯೂಟ್ಯೂಬಲ್ಲಿ ನೋಡಿದ ನಾವು ವಿಡಿಯೋನ, ಈ ಜಾಗನ ಇವಾಗ ನಾವು ನೋಡ್ತಾ ಇದ್ದೀವಿ. ಇವರೇ ನೋಡಿ ಭಟ್ರು, ಅಡುಗೆ ಮಾಡೋರು. ಇದು ಭಟ್ರು ಮನೆ. ಇಲ್ಲಿ ಒಂದು ಊಟಕ್ಕೆ 150 ರೂಪಾಯಿ ಕೊಟ್ಟು ನೀವು ಬುಕ್ ಮಾಡಿ ಹೋದರೆ ಕುಮಾರ ಪರ್ವತ ಟ್ರೆಕ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ನೀವು ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಕೆಳಗಡೆ ಹೋಗ್ಬೋದು. ಈ ನಾಯಿ ಬೆಟ್ಟ ಹತ್ಕೊಂಬಂದೈತ ಗುರು ಅಷ್ಟರಿಂದ. ಕಾಡಿಗೆ ರಾಜ ಇವನು ಈಗ. ರಾಣಿನ ಅದು, ರಾಜ ಅಲ್ಲ ರಾಣಿ. ಹಿಂಗಾರೆ ರಾಜ ಎಲ್ಲೋದ? ಮೋಸ್ಟ್ಲಿ ರಾಜ ಬೇಟೆಗೆ ಹೋಗಿರ್ತಾನೆ ಅನ್ಕೋತೀನಿ. ನಿಮ್ಮ ವಾಟ್ರ್ ಬಾಟ್ಲು ಖಾಲಿ ಆಗಿದ್ರೆ ಇಲ್ಲಿ ವಾಟ್ರ್ ಬರ್ತಾ ಇರುತ್ತೆ ಯಾವಾಗ್ಲೂ. ನೀರು ತುಂಬಿಸ್ಕೊಂಡು ಮತ್ತೆ ಕುಮಾರ ಪರ್ವತಕ್ಕೆ ತೊಗೊಂಡೋಗಿ. ಎಷ್ಟು ಇಲ್ಲಿ ಒಂದು ಊಟ? 150 ಡೈಲಿ ತೊಗೊಂಬರ್ಬೇಕು ರೇಷನು. ಹಾಂ ಹಾಂ, ಅದಕ್ಕೆ ಜಾಸ್ತಿ ಹೇಳೋಕ್ಕಾಗಿಲ್ಲ. ನಾವು ಬರೋದೇ ಕಷ್ಟ, ನಕ್ಕಿ ಮುಟ್ಟಿ ಎತ್ಕೊಂಬರೋ ಸರಿ. ನೀವು ಯಾರು ಊಟ ಮಾಡ್ತೀರೇನೋ? ಕಾರ್ತಿಕ್ ಊಟ
ಅಂತೂ ಇಂತೂ ಭಟ್ರು ಮನೆ ದಾಟ್ ಬಂದರು ನಮ್ಮ ಹುಡುಗರು ಜೋಶಲ್ಲಿ. ಇದೇ ಜಸ್ಟ್ ಕೊನೆವರೆಗೂ ಇರಲಿ ಪ್ರಮೋದ್, ನೋಡೋಣ. ತಿಳಿಯದೆ ಕಾಡಿಗೆ ಬೆಂಕಿ ಹಚ್ಚುವುದು ಮನೆಗೆ ಬೆಂಕಿ ಹಚ್ಚಿದಂತೆ. ದಯವಿಟ್ಟು ಅರಣ್ಯವನ್ನು ಸ್ವಚ್ಛವಾಗಿಡಲು ಸಹಕರಿಸಿ. ಆಯ್ತು ಬಿಡಿ, ಸಹಕರಿಸ್ತೀವಿ ಪಕ್ಕ. ಭಟ್ರ ಮನೆ ಬಿಟ್ಟು ಬಂದರೆ ಒಂಚೂರು 100 ಮೀಟ್ರ್ ಮುಂದೆ ಬಂದರೆ ಒಂದು ಪಾಯಿಂಟ್ ಸಿಗುತ್ತೆ ಕುತ್ಕೊಳ್ಳೋಕ್ಕೆ, ನೆಮ್ಮದಿಯಾಗಿ ಕುತ್ಕೊಂಡು ಒಂದು ವ್ಯೂ ಪಾಯಿಂಟ್ ನೋಡ್ಬೋದು. ನಮ್ಮ ಹುಡುಗರು ಫುಲ್ ಕುತ್ಕೊಂಡು ರೆಸ್ಟ್ ತಗೊಂತವ್ರೆ. ಇಲ್ಲ ತಿನ್ನಿರ ಆತಗೆ. ಏನು ತಿಂತೀಯ ಅಂದರೆ ತಂದಿರೋ ತಿನ್ಬೇಕು ಅಷ್ಟೇ, ಇನ್ನೇನು ತಿಂತೀಯ? ಎಲ್ಲಿಗೆ? ಬೆಟ್ಟದ ಮೇಲೆ ಕುತ್ಕೊಂಡು ಹೋಗಬೇಕಲ್ಲಪ್ಪ, ಇನ್ನು ಅಷ್ಟು ದೂರ ಐತೆ. ನಮ್ಮ ಹುಡುಗರು ಸ್ವಲ್ಪ ತಿಂಡಿ ತಿನಿಸುಗಳನ್ನ ತೊಗೊಂಬಂದಿದ್ರು. ಚಪಾತಿ, ಬ್ರೆಡ್ಡು, ಹಣ್ಣು ಗಿಣ್ಣು ತೊಗೊಂಬಂದಿದ್ರು. ಎಲ್ಲ ತಿನ್ಕೊಂಡು ಮತ್ತೆ ಇಲ್ಲಿಂದ ಜೈ ಜಕ್ಕಮ್ಮ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ದೋ ಇಲ್ಲಿಂದ ಟ್ರೆಕ್. ಇಲ್ಲಿವರೆಗೂ ಅರ್ಧ ಬೆಟ್ಟ ಹತ್ತಿದ್ದು ನೋಡಿದ್ದೀರಾ. ಇನ್ನು ಮುಂದಕ್ಕೆ ಕುಮಾರ ಪರ್ವತ, ಶೇಷಗಿರಿ ಮಸ್ತಾಗಿದೆ. ಪಾರ್ಟ್ 2 ಸಿಗ್ತೀನಿ. ಬಾಯ್ ಬಾಯ್.